ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೆ. ಪ್ರಿಯರೇ, ಈ ಒಂದು ದಿನದ ಸಂಚಿಕೆಗೋಸ್ಕರ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನವನ್ನ ನಾವು ತೆಗೆದುಕೊಂಡಿದ್ದೇವೆ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು ಎಂಬುದಾಗಿ. ಪ್ರಿಯರೇ, ಮೋಶೆಯ ಕಾಲಾಂತರದ ನಂತರ ಯೆಹೋಶುವನು ಇಸ್ರಾಯೇಲರನ್ನು ನಡೆಸುವುದಕ್ಕೋಸ್ಕರ ನಾಯಕನಾದನು. ನಾಯಕನನ್ನ ಆದ ಯೆಹೋಶುವನನ್ನ ಬಲಪಡಿಸುವುದಕ್ಕೋಸ್ಕರವಾಗಿ ಯೆಹೋವ ದೇವರು ಯೆಹೋಶುವನಿಗೆ ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾವ ರೀತಿ ಮೋಶೆಯನ್ನ ಮರುಭೂಮಿಯಲ್ಲಿ ಐಗುಪ್ತ ದೇಶದಲ್ಲಿ ಸುರಕ್ಷಿತವಾಗಿ ನಡೆಸಿಕೊಂಡು ಬಂದನೋ, ಅನೇಕ ಅದ್ಭುತಗಳ ಮೂಲಕವಾಗಿ ಕಾಪಾಡಿದನೋ, ಹಾಗೆಯೇ ಯೆಹೋಶುವನಿಗೆ ಆತನ ಧೈರ್ಯಪಡಿಸುವವನಾಗಿದ್ದಾನೆ. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ಕೂಡ ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಅದೇ ರೀತಿಯಲ್ಲಿ ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನ ಎಚ್ಚರಿಸುತ್ತಾ ಇದ್ದಾನೆ. ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಕೂಡ ನಾನು ಇರುತ್ತೇನೆ ಎಂಬುದಾಗಿ. ಆತನು ನಮ್ಮ ಸಂಗಡ ಇರುವಾಗ ನಾವು ಎಲ್ಲವನ್ನ ಜಯಿಸುವುದಕ್ಕೆ ಸಾಧ್ಯ. ಪ್ರಿಯರೇ, ಮೋಶೆ ಎಂತೆಂಥ ಅದ್ಭುತಗಳನ್ನ ಮಾಡಿದನೋ ಅದೇ ರೀತಿಯಲ್ಲಿ ಆತನು ನಮ್ಮ ಸಂಗಡ ಇರುವಾಗ ನಾವು ಕೂಡ ಅಸಾಧ್ಯವಾದಂತ ಕಾರ್ಯಗಳನ್ನ ಸಾಧ್ಯ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ಕೂಡ ಈ ಒಂದು ವಾಕ್ಯವನ್ನ ಕೇಳ್ತಿರತಕ್ಕಂತ ನಿಮ್ಮೆಲ್ಲರನ್ನು ಉತ್ತೇಜಿಸ್ತೇನೆ. ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಮೋಶೆಯ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಇರುವವನಾಗಿದ್ದಾನೆ. ಯೆಹೋಶುವನ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಇರುವವನಾಗಿದ್ದಾನೆ. ಆತ ನಮ್ಮ ಸಂಗಡ ಇದ್ದುಕೊಂಡು ಅನೇಕ ಕಾರ್ಯಗಳನ್ನ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಸಂಚಿಕೆಯನ್ನು ನೋಡುತ್ತಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ನೀನು ವಾಗ್ದಾನ ಮಾಡಿದ ಹಾಗೆ ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ಯೆಹೋಶುವನಿಗೆ ಹೇಳಿದ ಹಾಗೆ ನಮ್ಮ ಸಂಗಡ ಕೂಡ ನೀನು ಇದ್ದುಕೊಂಡು ಈ ದಿನದಲ್ಲಿ ನಮ್ಮನ್ನ ನಡೆಸಬೇಕು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ದಿನದಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಇರಬೇಕು, ನಮ್ಮ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ಇರಬೇಕು, ನಮ್ಮ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಇರಬೇಕು, ನಮ್ಮ ಅನಾರೋಗ್ಯಗಳ ಮಧ್ಯದಲ್ಲಿ ಇರಬೇಕು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ತಾನೇ ಕರ್ತನೆ ನಮ್ಮನ್ನ ನಡೆಸು, ನಿನ್ನ ಮಹಿಮೆಗಾಗಿ ಉಪಯೋಗಿಸುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.